ನಾನು ಶ್ರೀಧರಭಟ್ಟಿ ಶಿವಯೋಗಿ ಶಿವರಾಜನ್ ಅವರ ಕೊಯಂಬತ್ತೂರಿನ ಸಿದ್ಧಾರ್ಪೇಟ ಅವರ ವಿದ್ಯಾರ್ಥಿ. ಕಳೆದ 2 ಹಂತಗಳಲ್ಲಿ ನಾವು ಯೋಗದ ವಿಸ್ತಾರವನ್ನ ನಾವು ನೋಡಿದ್ದೇವೆ. ಈಗ ನಮ್ಮ ಶರೀರ ಯಾವುದು ಷಟ್ಚಕ್ರಗಳನ್ನು ಅಭಿವೃದ್ಧಿಗೊಂಡು ದೇವತಾ ನಾವು ಸ್ವರೂಪವನ್ನು ನಾವು ಧ್ಯಾನಿಸ್ತೇವಲ್ಲ, ಅದು ಧ್ಯಾನ ಮಾಡಿದ ನಂತರ ಶರೀರ ಇನ್ನಷ್ಟು ಸೂಕ್ಷ್ಮ ಆಗ್ತದೆ. ಆದರೆ ಈ ಸೂಕ್ಷ್ಮ ಶರೀರದಲ್ಲಿ ಶುದ್ಧೀಕರಣ ಹೆಚ್ಚಾಗಿ ಚೈತನ್ಯಮಯವಾಗಬೇಕಿದ್ರೆ ನಾವು ದಶವಾಯುವನ್ನು ಆಕ್ಟಿವೇಶನ್ ಮಾಡಬೇಕಾಗ್ತದೆ. ಈ ದಶವಾಯುಗಳಲ್ಲಿ 5 ಸ್ಥೂಲ ವಾಯು ಮತ್ತು 5 ಸೂಕ್ಷ್ಮ ವಾಯು. ಇದರ ಸ್ಥಾನ ಎಲ್ಲೆಲ್ಲಿ ಶರೀರದ 5 ಭಾಗಗಳಲ್ಲಿ ಇದರ ಸ್ಥಾನ ಆದುದರಿಂದ ಈ ಸ್ಥಾನವನ್ನು ಕ್ರಿಯಾಶೀಲಗೊಳಿಸಬೇಕಿದ್ರೆ ನಮ್ಮ ಶರೀರಕ್ಕೆ ನಾವು ಆಗಲೇ ಹೇಳಿದ್ದೆ, ನಿರ್ದಿಷ್ಟವಾದಂತಹ ವ್ಯಾಯಾಮಗಳನ್ನು ನಾವು ಮಾಡ್ತಾ ಇರಬೇಕು. ಬೆನ್ನೆಲುಬಿಗೆ ಸಂಬಂಧಪಟ್ಟಂತಹ ವ್ಯಾಯಾಮಗಳು, ತಿರುಚುವ ವ್ಯಾಯಾಮಗಳು, ಮತ್ತೆ ಕೌಂಟರ್ ಪೋಸ್ಟ್, ಇದೆಲ್ಲವನ್ನು ನಾವು ಮಾಡ್ತಾ ಇರಬೇಕು. ಮಾಡ್ತಾ ಇದ್ದಾಗ ನಮ್ಮಲ್ಲಿ ವಾಯುಗಳ ದಶವಾಯುಗಳಲ್ಲಿ ಪ್ರಾರಂಭದಲ್ಲಿ ಇದು ಸಹ ಹಾಗೆ 10 ದಿವಸಗಳಲ್ಲಿ ಒಂದೊಂದು ದಿನ ಒಂದೊಂದು ವಾಯುವನ್ನು ನಾವು ಸಕ್ರಿಯಗೊಳಿಸಬೇಕಾಗ್ತದೆ. ಪ್ರಾರಂಭದಲ್ಲಿ ನಾವು ಶರೀರದ ನಮ್ಗೆ ಗೊತ್ತುಂಟು ಅಪಾನ ವಾಯುವನ್ನು ಸಕ್ರಿಯಗೊಳಿಸುವುದು. ಅಪಾನ ವಾಯುವಿನ ಸ್ಥಾನ ನಮ್ಮ ಶರೀರದಲ್ಲಿ ಯಾವ ಭಾಗದಲ್ಲಿದೆ ಅಂತ ಹೇಳಿ ನಮ್ಗೆ ಗೊತ್ತಿದೆ, ಅದು ಮೂಲಾಧಾರ ಭಾಗದಲ್ಲಿ. ಅದಕ್ಕೆ ಸಂಬಂಧಪಟ್ಟಂತಹ ನಾವು ಮಂತ್ರವನ್ನು ಹೇಳಬೇಕು. ಅದಕ್ಕೆ ಸಂಬಂಧಪಟ್ಟಂತಹ ಪ್ರಾಣಾಯಾಮವೂ ಇದೆ. ಪ್ರಾಣಾಯಾಮ, ಮಂತ್ರ ಮತ್ತಾಗಲೇ ನಾವು ಹೇಳಿದ ಹಾಗೆ ವ್ಯಾಯಾಮ, ಇದೆಲ್ಲವೂ ಆದ ಮೇಲೆ ನಾವು ಅದಕ್ಕೊಂದು ಸಿಸ್ಟಮ್ ಇದೆ, ಯೋಗಕ್ಕೊಂದು ಸಿಸ್ಟಮ್ ಇದೆ, ನಮ್ಮ ಪರಂಪರೆ ಇದೆ. ಹಾಗಾಗಿ ಗುರುವನ್ನು ಧ್ಯಾನಿಸುವುದು, ಗಣಪತಿಯನ್ನು ಧ್ಯಾನಿಸುವುದು, ಇದು ಶಿವಯೋಗಕ್ಕೆ ಸಂಬಂಧಪಟ್ಟ ಆದ ಕಾರಣ ನಮ್ಮ ಗುರು ಯಾರು ಅಂತಂದ್ರೆ ಶಿವನಾಗ್ಲಿಕ್ಕೆ ಇರುವಂಥದ್ದು. ಹಾಗಾಗಿ ಅದನ್ನು ಮಾಡಿದ ನಂತರ ನಾವು ಮುದ್ರೆ ಸಹಿತ ಅಪಾನವಾಯುವನ್ನು ಸಕ್ರಿಯಗೊಳಿಸುವುದು. ಅಪಾನವಾಯು ಸಕ್ರಿಯಗೊಳಿಸಿದಾಗ ಅಪಾನವಾಯುವಿನ ಸ್ಥಾನ ಯಾವುದು, ಶರೀರದಿಂದ ಹೊರಗೆ ಕಶ್ಮಲಗಳು ಹೋಗುವಂತಹ ವ್ಯವಸ್ಥೆ, ಅದು ಬಹಳ ವೇಗವಾಗಿ ಸ್ಪಷ್ಟವಾಗಿ ಸ್ಥೂಲ ರೂಪದ ವಿಸರ್ಜನೆ ನಮ್ಮ ಶರೀರದಿಂದ ಸಕ್ರಿಯವಾಗಿ ಆಗ್ತದೆ. ಮಾತ್ರ ಅಲ್ಲ, ಇದು ಮಾಡಿದಾಗ ಸ್ವಾಭಾವಿಕವಾಗಿ ಕರುಳಿನ ಚಲನೆ, ವಿಶೇಷವಾಗಿ ಅಪಾನವಾಯು ತನ್ನ ಕ್ರಿಯೆಯನ್ನು ಸ್ಪಷ್ಟವಾಗಿ ಮಾಡುತ್ತದೆ. ಇದು 1ನೇ ಹಂತದಲ್ಲಿ ಅಪಾನವಾಯುವನ್ನು ಸಕ್ರಿಯಗೊಳಿಸಿದ ನಂತರ ನಾವು ವ್ಯಾನವನ್ನು ಸಕ್ರಿಯಗೊಳಿಸಬೇಕು. ಈ ವ್ಯಾನವಾಯು ಏನ್ ಮಾಡ್ತದೆ ಅಂತ ಹೇಳಿದ್ರೆ, ನಮ್ಮ ಶರೀರದಲ್ಲಿ ನಮ್ಗೆ ಗೊತ್ತಿದೆ ಭೂತತ್ವ ಹೆಚ್ಚಿರುವುದು, ಜಲತತ್ವ ಇರುವಂತದ್ದು, ಮತ್ತೆ ಉಳಿದಿರುವಂತಹ ಅಗ್ನಿ ತತ್ವ, ಈ ವಾಯು ತತ್ವ ಮತ್ತು ಆಕಾಶ ತತ್ವ, ಇದು ಎಲ್ಲ ಕಡೆಗೆ ವ್ಯಾಪಿಸಿಕೊಂಡಿದೆ. ಆದರೆ ಜಲತತ್ವ ನಮ್ಮ ಶರೀರದಲ್ಲಿ 70% ಇದೆ. ಈ ಜಲತತ್ವವನ್ನು ಶುದ್ಧೀಕರಣಗೊಳಿಸಬೇಕಿದ್ರೆ ನಾವೇನು ಮಾಡಬೇಕು, ವ್ಯಾನವನ್ನು ಸಕ್ರಿಯಗೊಳಿಸಬೇಕಾಗ್ತದೆ. ವ್ಯಾನಕ್ಕೂ ಕೂಡ ಸಕ್ರಿಯಗೊಳಿಸಲಿಕ್ಕೆ, ವ್ಯಾನ ಸಕ್ರಿಯಗೊಳಿಸಿದ ಆದ ಮೇಲೆ ನಾವು ಈ ವ್ಯಾನ ಶರೀರದಲ್ಲಿ ಜಲತತ್ವವನ್ನು ಎಲ್ಲ ಕಡೆಗೆ ಬ್ಲಡ್ ಸರ್ಕ್ಯುಲೇಷನ್ ಅನ್ನು ಇಂಪ್ರೂವ್ ಮಾಡಬಹುದು. ವ್ಯಾನ ಆಕ್ಟಿವೇಶನ್ ಆದ ಕೂಡಲೇ ಅದು ಜಲತತ್ವ ನಮ್ಮ ಶರೀರದಲ್ಲಿ ಅದು ಶುದ್ಧೀಕರಿಸಲ್ಪಡ್ತದೆ. ಜಲತತ್ವದ ಕೇಂದ್ರ ಯಾವುದು ನಮ್ಮ ಶರೀರದಲ್ಲಿರುವುದು, ಅದು ಸ್ವಾದಿಷ್ಟ. ಹಾಗಾಗಿ ಈ ಒಂದು ನಾವು ಪ್ರೇಯರ್ ಮಾಡಬೇಕು. ಪ್ರೇಯರ್ ಮಾಡಿದ ನಂತರ ನಾವು ಈ ಧ್ಯಾನವನ್ನು ಮಾಡಬೇಕು. ಶಿವಯೋಗದಲ್ಲಿ ನಾವು ಧ್ಯಾನಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡ್ತೇವೆ. ಧ್ಯಾನ ಮಾಡಿದ ಕೂಡಲೇ ಏನ್ ಮಾಡ್ತೇವೆ ಅಂದ್ರೆ ನಮ್ಮ ಶರೀರದಲ್ಲಿ ಜಲತತ್ವ ಬ್ಯಾಲೆನ್ಸ್ ಆಗಲಿಕ್ಕೆ ಪ್ರಾರಂಭ. ಈ ಜಲತತ್ವ ಬ್ಯಾಲೆನ್ಸ್ ಆಗುವಾಗ ಇನ್ನು ಅದಕ್ಕಿಂತ ಶುದ್ಧಗೊಳ್ಬೇಕಾದ್ರು ನಾವು ಸಮಾನ ವಾಯು ಶುದ್ಧಗೊಳ್ಬೇಕಾದ್ರು. ಸಮಾನ ವಾಯು ಅದಿರುವಂತಹ ಸ್ಥಾನ ಯಾವುದು, ಸಮಾನ ವಾಯು ಇರುವಂತಹ ಸ್ಥಾನ ನಮ್ಮ ನಾಭಿ ಪ್ರದೇಶದಲ್ಲಿ ಇರುವುದು. ಅದಕ್ಕೆ ಸಂಬಂಧಪಟ್ಟಂತಹ ಚಕ್ರ ಅದು ನಮಗೆ ಗೊತ್ತಿದೆ. ಆ ಸಮಾನ ವಾಯು ಅದು ಸಹ ಅದಕ್ಕೂ ಸಹ ಮುದ್ರೆ ಇದೆ, ಒಂದು ಮಂತ್ರ ಇದೆ. ಅಲ್ಲಿ
ಈ ಸಮಾನ ವಾಯು ಏನ್ ಮಾಡ್ತದೆ ನಮ್ಮ ಶರೀರದಲ್ಲಿ ಅಗ್ನಿತತ್ವ ಇರುವುದೆಲ್ಲಿ ನಮ್ಮ ನಾಭಿ ಪ್ರದೇಶದಲ್ಲಿರುವಂತಹ ಚಕ್ರ ಅದು ಸಕ್ರಿಯಗೊಳ್ಳುತ್ತದೆ. ಈ ಮುದ್ರೆಯನ್ನು ಮಾಡುವಾಗ, ವಿಶೇಷವಾಗಿ ಸಮಾನ ಮುದ್ರೆಯನ್ನು ಮಾಡುವಾಗ ನಮ್ಮ ಎರಡೂ ಕೈಗಳಿಂದ ಸಮಾನ ಮುದ್ರೆಯನ್ನು ಮಾಡಬೇಕಾಗ್ತದೆ. ಅಲ್ಲಿ ಇದು ನಮ್ಮ ಶರೀರದಲ್ಲಿ ದೇಹದ ಎಲ್ಲಾ ವಾಯುವನ್ನು ಬ್ಯಾಲೆನ್ಸ್ ಮಾಡುವುದು ಇಲ್ಲಿ ಅಗ್ನಿತತ್ವ, ಮಣಿಪೂರ ಚಕ್ರ ಅದನ್ನು ಬ್ಯಾಲೆನ್ಸ್ ಮಾಡ್ತದೆ. ಅದು ಸಕ್ರಿಯಗೊಂಡ ನಂತರ ಮತ್ತೆ ಇರುವಂತದ್ದು ನಮ್ಮ ಶರೀರದಲ್ಲಿ ಸರ್ವವ್ಯಾಪಿಯಾಗಿರುವಂತದ್ದು ಪ್ರಾಣವಾಯು. ಈ ಪ್ರಾಣವಾಯುವಿನ ಸ್ಥಾನ ಅನಾಹತ ಚಕ್ರದಲ್ಲಿ ಅಂತ ನಮ್ಗೆ ಗೊತ್ತಿದೆ. ಈ ಅನಾಹತ ಚಕ್ರ ಅಂತ ಹೇಳಿದ್ರೆ ನಮ್ಮ ಶರೀರಕ್ಕೆ ಎಲ್ಲ ಕಡೆಯಿಂದ ಪ್ರಾಣವನ್ನು ಕೊಡುವಂಥದ್ದು. ಅದನ್ನು ಕೂಡ ಉದ್ದೀಪನಗೊಳಿಸುವುದು ಹೇಗೆ ನಾವು ಅಂತ ಹೇಳಿದ್ರೆ, ನಾನು ಈಗ ಪ್ರಾರಂಭದಲ್ಲಿ ಹೇಳಿದ ಹಾಗೆ ಎಲ್ಲ ನಿರ್ದಿಷ್ಟವಾದಂತಹ ವ್ಯಾಯಾಮವನ್ನು ಮಾಡುವುದು. ಇದು ಹೃದಯ ಭಾಗದಲ್ಲಿ ಆದ ಕಾರಣ ನಮಗೆ ಚೈತನ್ಯವನ್ನು ಕೊಡುವುದರಿಂದ ಇದು ಏನಾಗ್ತದೆ ಅಂತ ಕೇಳಿದರೆ, ಎಲ್ಲ ಕಡೆಗೆ ನಮ್ಮ ಶರೀರದಲ್ಲಿ ಪ್ರಾಣಶಕ್ತಿ ಹೋಗ್ತದೆ. ಈ ಪ್ರಾಣಶಕ್ತಿ ಹೋದ ಹಾಗೆ ಏನಾಗ್ತದೆ ಅಂತ ಹೇಳಿದ್ರೆ, ನಮ್ಮ ಹೃದಯ ಭಾಗದಲ್ಲಿ ಎಲ್ಲ ಕ್ರಿಯೆಗಳು ಸಕ್ರಿಯವಾಗಿ ಜರುಗ್ತದೆ. ಚೈತನ್ಯ ಬರೋದು ಹೃದಯದಿಂದಲೂ. ಹಾಗಾಗಿ ಅದಕ್ಕೂ ಸಮುದ್ರ ಇದೆ, ಅದಕ್ಕೂ ಮಂತ್ರ ಇದೆ, ಅದನ್ನು ಸಕ್ರಿಯಗೊಳಿಸುವುದು. ಇನ್ನು ಮುಂದಿನದ್ದಿರುವಂಥದ್ದು ಆಕಾಶ ತತ್ವವನ್ನು ಯಾವುದು? ಆಕಾಶ ತತ್ವವನ್ನು ಸಕ್ರಿಯಗೊಳಿಸುವಂಥದ್ದು ಉದಾನವಾಯು ನಮ್ಮ ಕಂಠ ಪ್ರದೇಶದಲ್ಲಿರುವಂಥದ್ದು. ಇದು ಯಾವುದಕ್ಕೆ ಸಹಕರಿಸ್ತದೆ? ಉದಾನವಾಯು ನಮ್ಮ ಶರೀರವನ್ನು ಆಹಾರ ನುಂಗ್ಲಿಕ್ಕೆ ಇದೆಲ್ಲದಕ್ಕೂ ಕೂಡ ಇದು ಸಹಾಯ ಮಾಡ್ತದೆ. ಇಲ್ಲಿ ಈಗ ಏನಾಗ್ತದೆ, ಇದೆಲ್ಲ ಇನ್ನು ಮುಂದೆ ಅಸಿಸ್ಟೆಂಟ್ ವಾಯುಗಳು. ನಾನು ಹೇಳಿದೆ ಈಗ 5 ವಾಯು ಆಯ್ತು. ಇನ್ನು ಮುಂದಿನದ್ದು ಇದೆಲ್ಲವನ್ನು ಟ್ರಿಗರ್ ಮಾಡ್ಲಿಕ್ಕೆ, ಇನ್ನೂ ಸಕ್ರಿಯಗೊಳಿಸ್ಲಿಕ್ಕೆ, ಈಗ ನಾವು ಹೇಳಿದ್ದೇವೆಲ್ಲ ಪಂಚವಾಯುವಿನ ಸಕ್ರಿಯತೆ ಇನ್ನೂ ಹೆಚ್ಚಾಗಲಿಕ್ಕೆ ನಾವು ಮುಂದೆ ಅಸಿಸ್ಟೆಂಟ್ ವಾಯುಗಳು ಅಂತ ನಾವು ಕರೀತೀವಿ. ಅಸಿಸ್ಟೆಂಟ್ ವಾಯುಗಳು ಅಂದ್ರೆ ಅದು 6ನೇ ವಾಯು ಆಗ್ತದೆ ನಮ್ಮ ಶರೀರ. ಇದು ಆಸ್ಟ್ರಲ್ ನಮ್ಮ ಬಾಡಿಯನ್ನು ಶುದ್ಧೀಕರಿಸ್ತದೆ. ಮಾತ್ರ ಅಲ್ಲ, ಆಸ್ಟ್ರಲ್ ಬಾಡಿ ಶುದ್ಧೀಕರಿಸಲಿಕ್ಕೆ ಅದರಲ್ಲಿ 35 ತತ್ವಗಳಿದೆ. ಈ ಎಲ್ಲಾ ತತ್ವಗಳು ಅದರಲ್ಲಿ ಕೃಗರ ಅಂತ ನಾವು ಕರಿತೀವಿ. ಅದು ಕಂಠ ಪ್ರದೇಶದಲ್ಲಿ ಇರುತ್ತೆ. ಅದಕ್ಕೂ ಸಹ ಮುದ್ರೆ ಇದೆ. ಅದೇ ಸಂದರ್ಭದಲ್ಲಿ ನಾಗವಾಯು, ಕೃಗರ ಮತ್ತು ನಾಗವಾಯು, ಈ ಕೃಗರ ವಾಯು, ಈ ನಾಗವಾಯು ಏನ್ ಮಾಡ್ತದೆ ಅಂತ ಹೇಳಿದ್ರೆ, ನಮ್ಮದು ಕುಂಡಲಿನಿ ಶಕ್ತಿಯನ್ನು ನಾಭಿ ಪ್ರದೇಶದ ಕೆಳಗಿಂದ ಸಹಸ್ರಾರದವರೆಗೆ ಹೋಗ್ಲಿಕ್ಕೆ ಅದು ಲಿಂಕ್ ಮಾಡ್ತದೆ. ನಮಗೆ ನಾಗವಾಯು ಲಿಂಕ್ ಮಾಡಿಕೊಡ್ತದೆ. ಅದು ಸರಿಯಾಗಬೇಕಿದ್ರೆ ಕಂಠ ಪ್ರದೇಶದಲ್ಲಿರುವಂತಹ ಕೃಗರ ಅಂತ ಹೇಳುವಂತಹ ವಾಯು ಅದು ಸ್ಪಷ್ಟವಾಗಿ ಕೆಲಸ ಮಾಡ್ತದೆ. ಆ ನಂತರ ಕೂರ್ಮವಾಯು ಒಂದು ಅಸಿಸ್ಟೆಂಟ್ ವಾಯು. ಮಾತ್ರ ಅಲ್ಲ, ಇದು ಮಣಿಪೂರ ಪ್ರದೇಶದಲ್ಲಿರುವಂಥದ್ದು. ಈ ಕೂರ್ಮವಾಯುಗೂ ಸಹ ಕೂಡ ಕೂರ್ಮವಾಯು ಅಭಿವೃದ್ಧಿಯಾದ ಕೂಡಲೇ ಮತ್ತೆ ಇರುವಂತಹ 2 ವಾಯುಗಳು. ಇನ್ನು ಕಂಠ ಪ್ರದೇಶದಿಂದ ಕೆಳಗೆ ಬಂದು ನಾವು ಪುನಃ ಕೆಳಭಾಗಕ್ಕೆ ಬಂದಾಗ ಧನಂಜಯ ವಾಯು ಇದೆ. ಕೂರ್ಮವಾಯು ಆದ ನಂತರ ಅಲ್ಲಿ ಸಹ ಅದರಲ್ಲಿ ಸಹ ಈ ಧನಂಜಯ ವಾಯು ಅಂತ ನಾವು ಕರೀತೀವಿ. ಇದರಲ್ಲಿ ಏನ್ ಮಾಡ್ಬೇಕು? ಇದನ್ನ ಆಕ್ಟಿವೇಶನ್ ಕೊಡ್ಬೇಕಿದ್ರೆ, ಧನಂಜಯ ವಾಯುವನ್ನು ಆಕ್ಟಿವೇಶನ್ ಕೊಡ್ಬೇಕಿದ್ರೆ ದೇವದತ್ತವನ್ನು ವಾಯುವನ್ನು ಕ್ರಿಯಾತ್ಮಕಗೊಳಿಸಿದ ನಂತರ ನಾವು ಧನಂಜಯ ವಾಯುವನ್ನು ಸಕ್ರಿಯಗೊಳಿಸಿದಾಗ ನಮ್ಮ ಶರೀರದಲ್ಲಿ ಏನಾಗ್ತದೆ? ದೇವತಾನ್ಯಾಸವನ್ನು ಮಾಡಿದ ನಂತರ ಇದನ್ನು ಮಾಡಿದಾಗ ಏನಾಗ್ತದೆ ಅಂತ ಹೇಳಿದ್ರೆ, ನಮ್ಮ ಶರೀರ ಮತ್ತಷ್ಟು ಸೂಕ್ಷ್ಮ ಆಗ್ತಾ ಹೋಗ್ತದೆ. ನಮ್ಮ ಶರೀರದ ಕ್ರಿಯೆಗಳು, ಎಲ್ಲ ಕ್ರಿಯೆಗಳು, ಯಾವ್ದು ಬ್ಲಡ್ ಸರ್ಕ್ಯುಲೇಷನ್ ಇರ್ಬೋದು, ಡೈಜೆಷನ್ ಇರ್ಬೋದು, ಇದೆಲ್ಲವೂ ವೇಗವಾಗಿ ಜರಗಲಿಕ್ಕೆ ಅನುಕೂಲ ಆಗ್ತದೆ. ಹಾಗಾಗಿ ಶರೀರದ ಇನ್ನಷ್ಟು ಪ್ರಾಣಮಯವಾದಂತಹ ಶರೀರವನ್ನು ಅಭಿವೃದ್ಧಿಪಡಿಸಲಿಕ್ಕೆ ನಮಗೆ ಸಹಾಯ ಮಾಡ್ತದೆ. ಹಾಗಾಗಿ ಈಗ 5 ಸ್ಥೂಲವಾಯು ಮತ್ತು 5 ಸೂಕ್ಷ್ಮವಾಯು ಇದನ್ನು ಸಕ್ರಿಯಗೊಳಿಸಿದಾಗ, ಹಾಗೆ ಯಾರಿಗೆ ಈ ರೀತಿಯಲ್ಲೇ ನಮ್ಮ ಶಿಕ್ಷಣವನ್ನು ಪಡಿಬೇಕು ಅಂತ ಉಂಟು, ಅವರು ನೇರವಾಗಿ ನಮ್ಮ ಗುರುಗಳಾದಂತಹ ಶಿವಯೋಗಿ ಶಿವರಾಜನ್ ಸಿದ್ಧರ ಪೀಠ, ಕೊಯಂಬತ್ತೂರು ಅವರನ್ನು ಸಂಪರ್ಕಿಸಿ ತಮ್ಮ
ತರಗತಿಗಳ ಸಮಯವನ್ನು ನಿಶ್ಚಯಿಸಬಹುದು.